ನಮಸ್ಕಾರ ಫ್ರೆಂಡ್ಸ್, ರಕ್ಷಸಿರಿ ಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ. ಮೊದಲನೇದಾಗಿ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು, ಹಾಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಕೂಡ ನಾವು ಹೇಳ್ಬೋದಲ್ವಾ. ನಮ್ಗೆಲ್ಲ ಯುಗಾದಿ ಅಂದ್ರೇನೆ ಒಂದು ಹೊಸ ವರ್ಷ, ಹೊಸ ದಿನ, ಹೊಸ ಆರಂಭ. ಹಾಗಾಗಿ ಯುಗಾದಿ ಒಂದು ಹೊಸ ವರ್ಷ ಅಂದ್ರೆ ತಪ್ಪಾಗಲ್ಲ. ಬೇಗನೆ ಎದ್ದು ನಿಮ್ಗೆ ಗೊತ್ತಿರೋಂಗೆ ಈ ಹಬ್ಬ ಅಂದ್ರೇನೆ ಏನ್ ಹೇಳಿ, ಹಳೆಯ ಕಸ ಹಳೆಯದು ಎಲ್ಲವನ್ನು ಆಚೆ ಹಾಕಿ ಹೊಸತನ, ಹೊಸ ಹರ್ಷ, ಹೊಸ ಹುರುಪು ಬರುವಂತ ದಿನ ಯುಗಾದಿ ಹಬ್ಬ ಅಲ್ವಾ. ಹಾಗಾಗಿ ನಾನು ಕೂಡ ಇವತ್ತು ತುಂಬಾ ಬೆಳಗ್ಗೆ ಬೇಗನೆ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ಮನೆ ರೆಡಿ ಮಾಡಿ, ನಾನೊಬ್ಳೇ ಇಲ್ಲ, ನನ್ನ ಜೊತೆಗೆ ನನ್ನ ಹಸ್ಬೆಂಡ್ ಕೂಡ ನನಗೆ ಹೆಲ್ಪ್ ಮಾಡಿದ್ದಾರೆ. ಅವರು ಕೂಡ ಬೇವು ಬೆಲ್ಲ, ಇದು ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ಕಟ್ಟಿ ಆ ಬಾಗಿಲಿಗೆ ಮಾವಿನ ಚಿಗುರನ್ನ ನಾವು ತೋರಣವಾಗಿ ಕಟ್ಟಿದ್ರೆ ಅದು ಶುಭ ಸಂಕೇತ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇರೋದೇ ಅಲ್ವಾ. ಈ ಹಬ್ಬಕ್ಕೆ ಇದು ಸ್ಪೆಷಲ್ ಅಂತಾನೆ ಹೇಳ್ಬೋದು. ನಾವು ಕೂಡ ಬೆಳಗ್ಗೆ ಬೇಗ ಇದ್ದು ಎಲ್ಲ ಕೆಲಸನೂ ಮಾಡ್ಕೊಂಡು ಮಾವಿನ ತೋರಣ ಎಲ್ಲ ಈ ದೇವ್ರ ಮನೆಗೆಲ್ಲ ಕಟ್ಟಿ ಪೂಜೆ ಮಾಡಿ, ದೇವರಿಗೆ ನೈವೇದ್ಯ ಎಲ್ಲ ಇಟ್ಟು ದೇವರಿಗೆ ಪೂಜೆ ಮಾಡಿ ನಮ್ ಇವತ್ತಿನ ಹಬ್ಬನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಹಾಗೆ ನಾವು ಹೊರಗಡೆ ಬಂದ್ರೆ ಸ್ಪೆಷಲ್ ಅಂದ್ರೆ ಮುಖ್ಯವಾಗಿ ಮುಖ್ಯ ಬಾಗಿಲು, ಏನೇ ಎಂಟ್ರೆನ್ಸ್ ಅಂತ ಹೇಳ್ತೀವಲ್ಲ, ಅದನ್ನ ನಾವು ಅಲಂಕಾರ ಮಾಡಬೇಕು. ಯಾವ್ದ್ರಿಂದ? ಈ ತರ ಮಾವಿನ ತೋರಣಗಳನ್ನ ಕಟ್ಟೋದ್ರಿಂದ. ಈ ರೀತಿ ಮಾವಿನ ಚಿಗುರು, ಮಾವಿನ ತೋರಣ ಮತ್ತೆ ಮಾವು ಮತ್ತೆ ಬೇವನ್ನ ನಾವು ಬಾಗಿಲಿಗೆ ಕಟ್ಟಿ ಈ ತೋರಣಗಳನ್ನ ನಾವು ಹಬ್ಬನ ಸೆಲೆಬ್ರೇಷನ್ ಮಾಡ್ತೀವಿ. ಹಾಗೆ ಜೊತೆಗೆ ನೀವು ನೋಡ್ಬೋದಾ, ಹೂವಿನ ಅಲಂಕಾರ, ರಂಗೋಲಿ, ಅರಿಶಿನ ಕುಂಕುಮ ಎಲ್ಲಾನು ಇಟ್ಬಿಟ್ಟು ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಇದೇ ಒಂದು ಚಂದ ಅಲ್ವಾ. ಅಂದ್ರೆ ನಾವು ಹೊಸತನನ ನಾವು ಬಾಗ್ಲಿಂದಾನೇ ಕರ್ಕೊಬೇಕು, ಹೊಸ ವರ್ಷ, ಹೊಸ ಹುರುಪು ಅಂತ. ಹಾಗೆ ನೀವು ಇಲ್ಲಿ ಬಂದ್ರೆ ನಾವು ಮಾವಿನ ಸೊಪ್ಪು ಮತ್ತೆ ಬೇವಿನ ಸೊಪ್ಪನ್ನ ತೋರಣವಾಗಿ ಕಟ್ಟಿದೀವಿ. ಅದಲ್ಲಿ ಸ್ಪೆಷಲ್ ಆಗಿ ಮಾವಿನ ಹೃದಯ, ಮಾವಿನ ಸೊಪ್ಪು ಮತ್ತೆ ಬೇವಿನ ಸೊಪ್ಪನ್ನ ನಾವು ತೋರಣವಾಗಿ ಕಟ್ಟೋದು ಅಂದ್ರೆ ಹೊಸ ದಿನನ, ಹೊಸ ವರ್ಷನ ವೆಲ್ಕಮ್ ಮಾಡೋ ಅಂತ ಒಂದು ಶುಭ ಸಂಕೇತ. ಬೆಳಗ್ಗೆ ಎದ್ದು ಎಲ್ಲ ಕೆಲಸನ ಮುಗಿಸ್ಕೊಂಡ್ವಿ. ನಾನು ಮತ್ತೆ ಮನೇಲಿ ಎಲ್ಲರೂ ಕೂಡ ನನಗೆ ಕೈ ಜೋಡಿಸಿದ್ರು, ನಾನು ಒಬ್ಳೇ ಮಾಡಿಲ್ಲ. ಎಲ್ಲರೂ ಸೇರಿ ಎಲ್ಲರೂ ಒಂದೊಂದು ಕೆಲಸನ ಮಾಡ್ಕೊಂಡು ಬೆಳಗ್ಗೆ ಬೇಗನೆ ಪೂಜೆ ಆಯ್ತು. ಬಟ್ ನೈವೇದ್ಯಕ್ಕೆ ಸ್ವಲ್ಪ ಅಡುಗೆ ಆಗೋದು ಸ್ವಲ್ಪ ಲೇಟ್ ಆಯ್ತು. ಒಂದೊಂದು ಅಡುಗೆನೆ ಪ್ರಿಪೇರ್ ಮಾಡಿ ನೈವೇದ್ಯನ ಇಟ್ಟು, ಇನ್ನೂ ಒಂದು ಅಡುಗೆ ಪೆಂಡಿಂಗ್ ಇದೆ. ಇವಾಗ ನಾನು ಇನ್ನೂ ಮಸಾಲೆ ವಡೆ ಮಾಡಿಲ್ಲ. ಮನೇಲಿ ಎಲ್ರಿಗೂ ಇಷ್ಟ ಅಂತ ಹೇಳ್ಬಿಟ್ಟು ಈ ಹಬ್ಬಕ್ಕೆ ಸ್ಪೆಷಲ್ ಆಗಿ ಮಸಾಲೆ ವಡೆ ಮಾಡ್ತಾ ಇದ್ದೀನಿ. ಇದನ್ನ ಮಾಡಿ ಮತ್ತೆ ದೇವರಿಗೆ ನೈವೇದ್ಯವಾಗಿ ಇಟ್ಟು ದೇವರಿಗೆ ಅರ್ಪಿಸಿ ನಂತರ ನಾವು ಇದನ್ನ ನಾವು ತಗೊಳ್ತೀವಿ. ನಾನು ಇವತ್ತಿನ ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆ ಆಗ್ಲೇ ಹೇಳ್ದಂಗೆ ಮಸಾಲೆ ವಡೆ, ಮಸಾಲೆ ವಡೆ ನೋಡ್ಕೊಂಡು ಮಸಾಲೆ ವಡೆ ಮಾಡ್ತಾ ಇದ್ದೀನಿ. ಆಮೇಲೆ ಒಬ್ಬಟ್ಟು ಕೂಡ ಮಾಡಿದೀವಿ, ಆಲ್ರೆಡಿ ಮಾಡಿಟ್ಟಿದ್ದೀನಿ. ಒಬ್ಬಟ್ಟು ನನ್ನ ಮಗಳು ಮಾಡಿದಾಳೆ, ತುಂಬಾ ಚೆನ್ನಾಗಿದೆ. ನನ್ನ ಆಕ್ಚುಲಿ ಫಸ್ಟ್ ಇಯರ್ ಅವಳು ಮಾಡಿರೋದು. ನಾನ್ ಮಾಡೋದಕ್ಕಿಂತ ತುಂಬಾ ಟೇಸ್ಟಿಯಾಗಿ ಮಾಡಿದಾಳೆ ಅಂದ್ರೆ ತಪ್ಪಾಗ್ಲಾರದು. ನೋಡ್ಲಿಕ್ಕೆ ನಿಮ್ಗೆ ವಿಡಿಯೋದಲ್ಲೇ ಹೆಂಗ್ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ತಿನ್ನೋದಕ್ಕೆ ಮಾತ್ರ ತಿಂದ್ರೆ ಹೇಗಿದೆ ಅಂದ್ರೆ ವಾವ್ ಅನ್ನೋ ತರ ಇದೆ, ಸಖತ್ತಾಗಿದೆ. ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಯಾವಾಗ್ಲೂ ಬೈತಾ ಇದ್ರು, ಅವಳು ಏನಾದ್ರು ಅಡ್ಗೆ ಮಾಡಿದ್ರೆ ಚೆನ್ನಾಗಿಲ್ಲ ಅಂತ. ಅದು ಫಸ್ಟ್ ಟೈಮು ಅವ್ರು ತಿನ್ಬಿಟ್ಟು ವಾವ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಅಷ್ಟು ಚೆನ್ನಾಗಿ ಒಬ್ಬಟ್ಟು ಮಾಡಿದಾಳೆ ನನ್ನ ಮಗಳು. ನನ್ನ ಮಗಳು ಇಬ್ರು ಸೇರ್ಕೊಂಡು ಒಬ್ಬಟ್ಟು ಮಾಡಿದ್ದಾರೆ ಇವತ್ತು. ನಾನು ಇವಾಗ ವಡೆ ಮಾಡೋಣ ಅಂತ ಬಂದೆ. ಹಾಗೆ ನಿಮ್ ಜೊತೆ ಮಾತಾಡೋಣ. ತುಂಬಾ ದಿನ ಆಗಿದೆ ನಿಮ್ಗಳ ಜೊತೆ ಎಲ್ಲ ಮಾತಾಡಿ, ವಿಡಿಯೋ ಹಾಕಿನೂ ತುಂಬಾ ದಿನ ಆಗಿದೆ. ಸ್ವಲ್ಪ ಟೈಮ್ ಆಗದೆ ಇರೋ ಕಾರಣ ವಿಡಿಯೋಸ್ ಹಾಕಿಲ್ಲ. ಹಾಗಾಗಿ ಯುಗಾದಿ ಹಬ್ಬದ ಅಡುಗೆ ಮಾಡ್ತಾ ನಿಮ್ ಜೊತೆ ಮಾತಾಡೋಣ ಹಾಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರೋ ಹಂಗೆ ಮಸಾಲೆ ವಡೆಗೆಲ್ಲ ಏನ್ ಹಾಕೊಳ್ತಾರೆ ಅಂತ ನಿಮ್ಗೆ ಗೊತ್ತೇ ಇದೆ ಅಲ್ವಾ. ನಾನು ಕಡಲೆಬೇಳೆಯನ್ನ ನೆನೆಸ್ಬಿಟ್ಟು 1 2 ರಿಂದ 3 ಅವರ್ ನೆನೆಸಿದೆ ಅಷ್ಟೇನೆ. ಕಡಲೆಬೇಳೆನ ಚೆನ್ನಾಗಿ ನೆನೆಸ್ಬಿಟ್ಟು ಅದಕ್ಕೆ ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಆನಿಯನ್, ಈರುಳ್ಳಿ ಇಷ್ಟನ್ನ ಹಾಕೊಂಡು ಮತ್ತೆ ಜೀರಿಗೆ ಇದು ಇಷ್ಟನ್ನ ಹಾಕೊಂಡಿದ್ದೀನಿ. ಕಡಲೆಬೇಳೆ ಎಲ್ಲ ಸ್ವಲ್ಪ ಗರಿ ಇರುವ, ತುಂಬಾ ನೆಂದಾಗಲೇನೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ತುಂಬಾ ಮೆತ್ತಗಾಗುತ್ತೆ. 1 2 ಅವರ್ ನೆಂದ್ರೆ ಸಾಕು. ಅವಾಗ ನೀವು ಗ್ರೈಂಡ್ ಮಾಡ್ಕೊಂಡ್ರೆ ಈ ತರ ಉದ್ರಾಗಿ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ತಟ್ಕೊಂಡು ಎಣ್ಣೆಗೆ ಹಾಕಿ ಬೇಯಿಸ್ಕೊಂಡ್ರೆ ನಮ್ಗೆ ಗರಿಯಾದ ಮಸಾಲ ವಡೆ ರೆಡಿ ಆಗುತ್ತೆ. ಯುಗಾದಿ ಅಂದ್ರೇನೆ ಒಂದು ಸ್ಪೆಷಲ್ ಅಲ್ವಾ. ನನಗೆ ಯುಗಾದಿ ಅನ್ನೋದು, ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡೋದು ಅನ್ನೋದು ಹಳ್ಳಿಗಳಲ್ಲಿ ನೀವು ನೋಡ್ಬೇಕು. ಹಳ್ಳಿಗಳಲ್ಲಿ ಈ ಹಬ್ಬನ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಪ್ರತಿಯೊಬ್ರು ಕೂಡ ಒಂದು ವಯಸ್ಸಾದವರಿಂದ ಹಿಡಿದು ಒಂದು ಚಿಕ್ಕ
ಮಕ್ಕಳವರೆಗೂ ಕೂಡ ತುಂಬಾ ಸಂಭ್ರಮಿಸ್ತಾರೆ. ನಾವು ಸಿಟಿಗಳಲ್ಲಿನೂ ಸಂಭ್ರಮ ಇರುತ್ತೆ, ಸಂಭ್ರಮ ಇರಲ್ಲ, ಸಂಭ್ರಮಕ್ಕೇನ್ ಕಮ್ಮಿ ಇಲ್ಲ. ಬಟ್ ಆದ್ರೆ ಹಳ್ಳಿಲಿ ಇರುತ್ತಲ್ಲ ಆ ಸಂಭ್ರಮ ಇಲ್ಲಿ ಕಡಿಮೆ ಅಂತಾನೆ ಹೇಳ್ಬೋದು. ನಾವು ಚಿಕ್ಕವರಾಗಿದ್ದಾಗ್ಲೂ ಅಷ್ಟೇನೆ ಆ ಈ ಹಬ್ಬಕ್ಕೆ ಸ್ಪೆಷಲ್ ಆಗಿ ಈ ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆಗಳನ್ನ ತರೋದು ಮಿಸ್ಸೇ ಮಾಡ್ತಾ ಇರ್ಲಿಲ್ಲ ನಮ್ಮ ಅಮ್ಮ ಅಪ್ಪ ಅಂತೂ. ಈ ಹಬ್ಬಕ್ಕೆ ಏನೇ ಕಷ್ಟ ಇರಲಿ, ಅವರಿಗೆ ಏನೇ ತೊಂದರೆ ಇರಲಿ, ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳಿಗೆ ಹೊಸ ಬಟ್ಟೆ ತರೋದನ್ನ ಈ ಹಬ್ಬದಲ್ಲಿ ಮಿಸ್ ಮಾಡ್ತಾ ಇರ್ಲಿಲ್ಲ. ಆದ್ರೆ ಅವಾಗೆಲ್ಲ ಗೊತ್ತಿದೆ ಅಲ್ಲ, ತುಂಬಾ ಕಷ್ಟ ಇರ್ತಿತ್ತು ಜೀವನ ಎಲ್ಲ. ಅಂತ ಕಷ್ಟದಲ್ಲೂ ಕೂಡ ಈ ಹಬ್ಬಕ್ಕೆ ಅಂತಾನೆ ಒಂದಷ್ಟು ಹಣ ಸೇವ್ ಮಾಡ್ಬಿಟ್ಟು ಹಬ್ಬದ ಖರ್ಚಿಗೆ, ಮಕ್ಕಳು ಬಟ್ಟೆಗೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ರು. ಅದು ಎಷ್ಟು ಖುಷಿ ಕೊಡ್ತಾ ಇತ್ತು ಅಂದ್ರೆ ಇವತ್ತು ಕೂಡ ಕಣ್ಮುಂದೆ ಬಂದಂಗಿದೆ ಅದು. ನಮ್ಮಮ್ಮ ನನ್ಗೆ ಒಂದು ಹಳದಿ ಕಲರು ಮತ್ತೆ ಬ್ಲೂ ಕಲರು ಇದೆ, ಇವತ್ತಿಗೂ ಕೂಡ ನಂಗೆ ಮರೆಯಕ್ಕಾಗಲ್ಲ. ಲೆಹಂಗಾ ಬ್ಲೌಸ್ನ ಹೊಲಿಸ್ತಿದ್ರು ಆಯ್ತಾ. ನಮ್ಮಮ್ಮ ಯಾವಾಗ್ಲೂ ಜಾಸ್ತಿ ಇಷ್ಟಪಡ್ತಿದ್ದೆ ಲೈಟ್ ಕಲರ್ ಬಟ್ಟೆ ಅಲ್ಲ, ಡಾರ್ಕ್ ಕಲರ್ ಬಟ್ಟೆ ಹೊಲಿಸ್ತಾ ಇದ್ರು. ಆ ಎರಡು ಬಟ್ಟೆಗಳನ್ನ ಹಾಕೊಂಡು ನಾವು ಊರು ತುಂಬಾ ಎಲ್ಲ ಓಡಾಡಿ. ಇನ್ನೊಂದ್ ಏನ್ ಗೊತ್ತಾ, ಈ ಹಬ್ಬದಲ್ಲಿ ನಮ್ಮೂರುಗಳಲ್ಲೆಲ್ಲ ದೇವ್ರುಗಳನ್ನ ಎಲ್ಲ ದೇವಸ್ಥಾನದಲ್ಲಿ ಅಡ್ಡೆಗಳಲ್ಲಿ ಇಟ್ಟಿರ್ತಾರೆ ದೇವ್ರನ್ನ. ಈ ಹಬ್ಬದಲ್ಲಿ ಸ್ಪೆಷಲ್ ಆಗಿ ಆ ದೇವ್ರನ್ನ ಹೊರಡಿಸೋದು ಅಂತ ಹೇಳ್ತೀವಿ. ಊರು ಸುತ್ತ ದೇವ್ರನ್ನ ಸುತ್ತಿಸ್ಕೊಂಡು ಬರ್ತಾರೆ. ಅದು ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ ಬೆಳಗ್ಗೆ ಬೇಗ ಎದ್ದು ಅಡುಗೆ ತಿಂಡಿ ಕೆಲಸ ಊಟ ಹಬ್ಬದ ಅಡುಗೆ ಎಲ್ಲ ಮಾಡಿ ಮುಗಿಸ್ಕೊಂಡು ಮಧ್ಯಾಹ್ನ ಅಷ್ಟರೊಳಗೆ ಎಲ್ಲ ರೆಡಿ ಆಗ್ಬಿಡ್ತಿದ್ವಿ. ಎಲ್ಲ ದೇವ್ರುಗಳನ್ನು ಆಚೆ ತಂದು ತೊಳೆದು ದೇವ್ರುಗಳನ್ನ ಹೊರಡಿಸ್ತಾ ಇದ್ರು. ಅದು ದೇವ್ರು ಬರ್ತಿತ್ತು, ದೇವ್ರು ಕುಣಿತಾ ಇರ್ತಿತ್ತು. ಅದು ತುಂಬಾ ಅಂದ್ರೇನೆ ತುಂಬಾ ಖುಷಿ ಕೊಡ್ತಿತ್ತು ಬಿಡಿ. ಆ ಖುಷಿ ಇವಾಗಿನ ಮಕ್ಳಿಗೆಲ್ಲ ಅಷ್ಟು ಬರಲ್ಲ. ಇವಾಗಿನ ಮಕ್ಳಿಗೆ ನೀವೊಂದು ಲಕ್ಷ ಕೊಟ್ಟು ಐಫೋನ್ ಕೊಟ್ರು ಕೂಡ ಆ ಖುಷಿನ ನಾವು ಈಗಿನ ಕಾಲದ ಮಕ್ಕಳ ಮುಖದಲ್ಲಿ ನೋಡಕ್ ಆಗಲ್ಲ ಅಲ್ವಾ. ನಿಮ್ಗೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಮಾಡಿ. ನಿಮ್ಮ ಬಾಲ್ಯದಲ್ಲಿ ನೀವು ಸೆಲೆಬ್ರೇಟ್ ಮಾಡ್ತಿದ್ರಲ್ಲ ಯುಗಾದಿ, ಹೇಗಿರ್ತಾ ಇತ್ತು ಅಂತ. ಯುಗಾದಿ ಹಬ್ಬದ್ದು ಸ್ಪೆಷಾಲಿಟಿ ನಿಮ್ಗೆ ಗೊತ್ತೇ ಇದೆ. ಇದು ವಸಂತ ಕಾಲ. ಈ ಟೈಮಲ್ಲಿ ಹಳೆ ಎಲೆಗಳೆಲ್ಲ ಉದ್ರೋಗಿ ಹೊಸ ಚಿಗುರು ಬರುವಂತ ಕಾಲ ವಸಂತ ಕಾಲ. ಈ ಟೈಮಲ್ಲಿ ಮರಗಳನ್ನಂತೂ ನೋಡಕ್ಕೆ ಎಷ್ಟು ಆನಂದ ಅಲ್ವಾ. ಋತುಮಾನದಲ್ಲಿ ಎಷ್ಟು ಬದಲಾವಣೆ ಆಗುತ್ತಲ್ಲ. ಮರಗಳಲ್ಲಿ ಗಿಡಗಳಲ್ಲಿ ಹೂಗಳನ್ನ ನೋಡಕ್ ಚಂದ. ಈ ಹೊಂಗೆ ಮರಗಳಲ್ಲಿ ಚಿಗ್ತಿರುತ್ತಲ್ಲ ಎಲೆಗಳು, ಅದಂತೂ ನೋಡ್ಲಿಕ್ಕೆ ಎಷ್ಟು ಸುಂದರವಾಗಿ ಕಾಣುತ್ತೆ. ಮಾವಿನ ಎಲೆ ಚಿಗುರು, ಹೀಗೆ ಎಲ್ಲಾ ಹಳೆ ಎಲೆಗಳೆಲ್ಲ ಉದ್ರಿ ಹೊಸ ಎಲೆ ಬರುವಂತ ಒಂದು ದಿನ ಯುಗಾದಿ ದಿನ. ಇದನ್ನ ನಮ್ಮ ಬಾಳಲು ಹಾಗೇನೆ ಅಲ್ವಾ. ನಾವ್ ಹೆಂಗೆ ಕನ್ಸಿಡರ್ ಮಾಡ್ಬೇಕು ಅಂದ್ರೆ, ಯುಗಾದಿ ಅಂದ್ರೆ ನಮ್ಮ ಹಳೆ ದುಃಖ ಕಷ್ಟ ಎಲ್ಲವನ್ನ ಮರೆತು ಹೊಸ ವರ್ಷನ ಆರಂಭ ಮಾಡುವಂತ ದಿನ. ಹಾಗೆ ಪಂಚಾಂಗ ಅಂತ ಹೇಳ್ತೀವಲ್ಲ ಫ್ರೆಂಡ್ಸ್, ಪಂಚಾಂಗನೂ ಅಷ್ಟೇನೆ ಯುಗಾದಿಯಿಂದನೇ ಹೊಸ ಪಂಚಾಂಗನ ಶುರು ಮಾಡ್ತಾರೆ. ಯುಗಾದಿಯಿಂದ ಯುಗಾದಿಗೆ ಪಂಚಾಂಗ ಚೇಂಜ್ ಆಗ್ತಾ ಇರುತ್ತೆ. ನೋಡೇನ ಈ ತರ ಶೇಪಲ್ಲಿ ಈಗ ಈ ರೀತಿ ಮಾಡಿಟ್ಕೊಂಡಿದೀನಿ. ಇದನ್ನ ಎಣ್ಣೆಗೆ ಹಾಕಿ ಕರಿಯೋಣ. ಗ್ಯಾಸ್ ಹಚ್ಚಿ ಅದಕ್ಕೆ ಎಣ್ಣೆನ ಹಾಕ್ತಾ ಇದ್ದೀನಿ. ನೋಡಿ ಬೇಯಿಸ್ಲಿಕ್ಕೆ ನನ್ಗೆ ಎಷ್ಟು ಎಣ್ಣೆ ಬೇಕು ಅಷ್ಟನ್ನ ಹಾಕ್ತೀನಿ. ಹಾಗೆ ಇನ್ನೊಂದು ವಿಷಯ ಫ್ರೆಂಡ್ಸ್, ಈ ಹಬ್ಬದಲ್ಲಿ ನಮ್ಮ ಊರುಗಳ ಕಡೆ ಅಂತ ನಾನು ನೋಡಿದಾಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಮನೆಗೆ ಸುಣ್ಣ ಬಣ್ಣ ಬಳಿಯೋದು ತುಂಬಾ ಮುಖ್ಯ. ಅವ್ರು ಏನೇ ಕಷ್ಟ ಇರಲಿ, ಅವ್ರು ಎಷ್ಟೇ ಕೆಲಸದಲ್ಲಿ ಬ್ಯುಸಿ ಇರಲಿ, ಕೃಷಿ ಕೆಲಸದಲ್ಲಿ, ಯಾವುದೇ ಕಾರಣಕ್ಕೂ ಮನೆಗೆ ಸುಣ್ಣ ಬಣ್ಣನ ಬಳಿಯೋದನ್ನ ಅವ್ರು ತಪ್ಪಿಸ್ತಾ ಇರ್ಲಿಲ್ಲ. ಅವಾಗೆಲ್ಲ ಹಳೆ ಮನೆಗಳು ಗೊತ್ತಿರುತ್ತಲ್ವಾ, ಅವಕ್ಕೆ ಈಗಿನ ತರ ಆಯಿಲ್ ಪೇಂಟು, ಡಿಫ್ರೆಂಟ್ ಟೈಪ್ ರಾಯಲ್ ಪೇಂಟು, ಆ ತರ ಪೇಂಟ್ಗಳೆಲ್ಲ ಇರ್ತಿರ್ಲಿಲ್ಲ ಅಲ್ವಾ. ಅವಾಗೆಲ್ಲ ಬಣ್ಣನ ತಂದು ಹೊಡಿತಾ ಇದ್ರು ಮನೆಗಳಿಗೆ. ಅದು ಹೆಂಗೆ ಇರ್ತಿತ್ತು ಇಡೀ ಊರೇ ಅಂದ್ರೆ ಕಣ್ಣಿಗೆ ನೋಡಕ್ಕೆ ಹಬ್ಬ ಅಂತ ಅಂದ್ರೆ, ಕಣ್ಣಿಗೆ ನೋಡಕ್ಕೆ ಹಬ್ಬ. ಎಲ್ಲಾ ಮನೆಗಳು ಕೂಡ ಶೃಂಗಾರದಿಂದ ಪಳಪಳ ಅಂತ ಕಂಗೊಳಿಸ್ತಾ ಇದ್ದು, ಹೊಳಿತಾ ಇದ್ದು. ಆಮೇಲೆ ಆವತ್ತಿನ ದಿನ ಎಲ್ಲರ ಮನೆ ಮುಂದೆನೂ ಕೂಡ ಸಂಗ್ಲಿನಲ್ಲಿ ಸಾರಿಸಿ ರಂಗೋಲಿನ ಬಿಡ್ತಿದ್ರು. ಅದಂತೂ ಇನ್ನು ನೋಡಕ್ಕೆ ಹಬ್ಬ. ಒಟ್ಟಾರೆಯಾಗಿ ನೀವು ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಹಳ್ಳಿಗಳಲ್ಲಿ ನಾವು ಬಾಲ್ಯದಲ್ಲೇ ಕಂಡಂತ ಯುಗಾದಿ ಹಬ್ಬ ವೆರಿ 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 ಸ್ಪೆಷಲ್ ಅಂತ ಹೇಳ್ಬೋದು. ಈಗಲೂ ಇರ್ಬೋದು, ಈಗಲೂ ಇರುತ್ತೆ, ಬಟ್ ಗೊತ್ತಿಲ್ಲ ಅಷ್ಟೊಂದು ಇರಲ್ಲ. ಹಿಂದೆ ನಾವು ನೋಡಿದಂತ ಹಬ್ಬದ ಕಳೆ ಇರಲ್ಲ ಅಂತ ಅನ್ಸುತ್ತೆ. ಬಟ್ ಆವಾಗಿನ ಕಳೆನೇ ಬೇರೆ. ಅವಾಗ ಹಂಚಿನ ಮನೆನೇ ಇರ್ಬೋದು, ಸಂಗ್ಲಿನಲ್ಲಿ ಸಾರ್ಸೋದೇ ಇದ್ದಿರ್ಬೋದು. ಆದ್ರೆ ಆ ಒಂದು ಕಳೆ ಇವಾಗ ಬರಲ್ಲ ಬಿಡಿ. ಇವತ್ತಿಗೂ ಕೂಡ ಕಣ್ಣಿಗೆ ಕಟ್ಟದಂಗೆ ಇರುತ್ತೆ. ಈ ಹಳ್ಳಿಗಳಲ್ಲಿ ಈ ಟೈಮಲ್ಲಿ ಹಳ್ಳಿನಲ್ಲಿ
ನೇಗ್ಲನ್ನ ಹೊಲನ ಉಳ್ಳಿಕ್ಕೆ ನೇಗ್ಲನ್ನ ಕಟ್ಕೊಂಡು ಊರ್ ಸುತ್ತ ಎಲ್ಲ ಒಂದ್ ರೌಂಡ್ ಬರ್ತಾರೆ. ಅದಕ್ಕೆಲ್ಲ ಒಂದು ಇದು ನೇಗ್ಲನ್ನ ಇಟ್ಕೊಂಡು ಹೊಲನ ಉಳುಮೆದು ಒಂದು ಪೂಜೆನ ಮಾಡ್ತಾರೆ. ಅದು ಕೂಡ ನೋಡ್ಲಿಕ್ಕೆ ಎಂತ ಹೊನ್ನಾರು ಅಂತ ಅದಕ್ಕೆ ಹೊನ್ನಾರು ಅಂತ ಹೇಳ್ತಾರೆ. ಊರಿನ ಜನ ಎಲ್ಲ ಕೂಡ ನೇಗ್ಲನ್ನ ಇಟ್ಕೊಂಡು ಉಳುಮೆ ಕೆಲಸನ ಮಾಡ್ಲಿಕ್ಕೆ ಹೋಗ್ತಾರೆ. ಅದಕ್ಕೆ ಹೊನ್ನಾರು ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿರಂಗೆ ಬೇಸಿಗೆ ಇರುತ್ತೆ ನಮ್ಗೆ. ಡಿಸೆಂಬರ್ ಆಗಸ್ಟ್ ಚಳಿಗಾಲದಲ್ಲಿ ಕಂಪ್ಲೀಟ್ ಆಗಿ ಮಳೆ ಸ್ಟಾಪ್ ಆಗಿರುತ್ತೆ. ಯುಗಾದಿ ದಿನ ಕಂಪಲ್ಸರಿ, ಯುಗಾದಿ ಒಂದ್ ವಾರ ಹಿಂದೆ ಆಗ್ಬೋದು, ಮುಂದೆ ಆಗ್ಬೋದು, ಅಥವಾ ಯುಗಾದಿ ದಿನನೇ ಆಗ್ಬೋದು, ತಪ್ಪದೆ ಮಳೆ ಬಂದೇ ಬರುತ್ತೆ. ಇದೊಂದು ಯುಗಾದಿ ಸ್ಪೆಷಲ್ ಅಂತ ಹೇಳ್ಬೋದು. ನೋಡಿ ಬೇಯಿಸೋಣ. ಆಮೇಲೆ ಎಣ್ಣೆ ಬೇಗ ಬೇಗ ಬೇಯುತ್ತೆ. ನಾನು ಜಾಸ್ತಿ ಎಣ್ಣೆನ ಬಿಟ್ಟಿಲ್ಲ, ಬಿಕಾಸ್ ಕಡಿಮೆ ಇರೋದ್ರಿಂದ. ಆಮೇಲೆ ಬೇರೆ ನಾನು ಪಾತ್ರೆ ಉಪಯೋಗಿಸ್ಬೋದಿತ್ತು, ಬಟ್ ಈ ಸಿಲ್ವರ್ ಪಾತ್ರೆನೇ ನನಗೆ ಈ ತರ ಕರಿಯೋದನ್ನ ಮಾಡ್ಲಿಕ್ಕೆ ಬೆಸ್ಟ್ ಅಂತ ಅನ್ನಿಸ್ತಾ, ಹಾಗಾಗಿ ಈ ಪಾತ್ರೆ ಉಪಯೋಗಿಸ್ತಾ ಇದ್ದೀನಿ. ಏನ್ ನೆನಪಾಗೋದು ಅಂತ ಹೇಳಿದ್ರೆ, ಈ ಹಬ್ಬಕ್ಕೆ ನಮ್ಮಮ್ಮ ಏನೇನ್ ತುಂಬಾ ತಿಂಡಿಗಳನ್ನ ಮಾಡಿರೋ ಫ್ರೆಂಡ್ಸ್. ನಾನ್ ಇವತ್ ಮಾಡ್ತಿರೋದು ಏನೇನು ಅಲ್ಲ ಅಂತ ಅನ್ಕೊಳ್ಳಿ. ಹಬ್ಬ 2 ದಿವಸ ಇದ್ದಾಗೇನೆ ಸ್ಟಾರ್ಟ್ ಮಾಡ್ಬಿಟ್ಟಿರೋರು. ಚಕ್ಲಿ, ಕೋಡ್ಬಳೆ, ನಿಬ್ಬಟ್ಟು, ಒಬ್ಬಟ್ಟು, ವಡೆ, ಬೋಂಡ, ಹಿಂಗೆ ಎಷ್ಟು ತಿಂಡಿಗಳನ್ನ ಬೇಯಿಸೋರು ಅಂದ್ರೆ ಇಡೀ ರಾತ್ರಿ ಎಲ್ಲ. ನನ್ಗೆ ಇವಾಗ್ಲೂ ನೆನಪಿದೆ ನಮ್ಮಮ್ಮ ಮಾಡೋದು. ನಾವೆಲ್ಲ ನಮ್ಮಮ್ಮಗೆ ಹೆಲ್ಪ್ ಮಾಡಕ್ ಕೂತ್ಕೊಳ್ತೀವಿ. ಪೂರ್ತಿ ನೈಟ್ ಬೇಯಿಸೋರು, ಅದು ಸೌದೆ ಒಲೆನಲ್ಲಿ. ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ. ಅದೆಲ್ಲ ಇವಾಗ ಬಿಡಿ, ಇವಾಗೆಲ್ಲ ಅಷ್ಟೊಂದಿಲ್ಲ. ಈ ಟೈಮ್ ಇಲ್ದೇ ಇರೋದಕ್ಕೆ ಟೈಮ್ಸ್ ಜನಗಳು ಹೊರಗಡೆಯಿಂದನೇ ತಂದು ತಿನ್ನೋ ಅಂತ ಕಾಲ ಇದೆ. ಹಾಗೆ ಇತ್ತು. ಅಮ್ಮ ಮನೆಗೆ ಹೋದಾಗ ಅಮ್ಮನ ಇದನ್ನೇ ನೆನ್ಪು ಮಾಡ್ಕೊಳ್ತಿರ್ತಾರೆ. ಅಯ್ಯೋ ಇವಾಗ ಅಷ್ಟೆಲ್ಲ ಮಾಡಕ್ಕಾಗಲ್ಲ, ಅವಾಗೆಲ್ಲ ಎಷ್ಟು ಮಾಡ್ತಿದ್ವಿ ನಾವು ಅಂತ ಹೇಳ್ಬಿಟ್ಟು. ಎಲ್ಲ ಮಾಡಿ ಮಾಡಿ ದೊಡ್ಡ ದೊಡ್ಡ ಪಾತ್ರೆ ಅಂಡೆಗಳಿರ್ತಿತ್ತು. ಅದಕ್ಕೆ ತುಂಬಿ 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 ಒಂದೊಂದು ಐಟಮ್ನ ಒಂದೊಂದ್ ಕಡೆ ಇಟ್ಟಿರೋರು. ಅಷ್ಟು ವೆರೈಟೀಸ್ ತಿಂಡಿಗಳನ್ನ ಬೇಯಿಸಿರೋರು ಈ ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆ ಪ್ಲಸ್ ಮಾಲೆ ಅಮಾವಾಸ್ಯೆ. ಈ 2 ಹಬ್ಬದಲ್ಲಂತೂ ತಿಂಡಿಗಳ ಸುರಿಮಳೆ. ನಮಗೆ 1 ತಿಂಗಳು ಹಬ್ಬ. ಯುಗಾದಿ ಹಬ್ಬ 1 ದಿನ ಅಂದ್ರೆ ನಮ್ಗೆ ತಿಂಡಿ ತಿನ್ನೋ ಹಬ್ಬ 1 ತಿಂಗಳು. ನಿಮ್ಗೂ ಕೂಡ ಇದೇ ತರ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ. ನಿಮ್ಮ ಬಾಲ್ಯದ ನೆನಪುಗಳು ಏನಾದ್ರು ನಿಮಗೆ ಕಾಡ್ತಿದ್ರೆ ಕಮೆಂಟ್ ಮಾಡಿ. ಈ ರೀತಿ ಮಸಾಲೆ ವಡೆಗಳ ಮಾಡ್ತಾ ಇದೀನಿ. ಬೆಂದಿದೆ. ಇದನ್ನ ನಾನು ಒಂದು ಪಾತ್ರೆಗೆ ಹಾಕೊಂಡ್ಬಿಡ್ತೀನಿ. ಮಸಾಲೆ ವಡೆ ರೆಡಿಯಾಗಿದೆ. ಹೀಗೆ ಯುಗಾದಿ ಅಂದ್ರೇನೆ ಒಂದು ರೀತಿ ಸ್ಪೆಷಲ್. ನಮ್ಮನೇಲಿ ನಾನೇನೇನು ತಿಂಡಿ ಮಾಡಿದೆ ಅನ್ನೋದು ನಿಮ್ ಜೊತೆ ಶೇರ್ ಮಾಡಿ ನನಗೆ ಖುಷಿ ಆಯ್ತು. ಹಾಗೆ ನನ್ನ ಬಾಲ್ಯದ ನೆನಪುಗಳನ್ನ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಂಡು ನನಗೆ ತುಂಬಾ ಖುಷಿ ಆಯ್ತು. ಮತ್ತೊಮ್ಮೆ ಎಲ್ರಿಗೂ ಹ್ಯಾಪಿ ಯುಗಾದಿ ಹೇಳ್ತಾ, ಈ ಯುಗಾದಿ, ಈ ಹೊಸ ವರ್ಷ ನಿಮ್ಗೆ ಹೊಸ ಹರ್ಷ ಮತ್ತೆ ಉರುಪನ್ನ ತರ್ಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದ್ದೇ ಒಂದು ಒಳ್ಳೆ ಇನ್ಫಾರ್ಮೇಶನ್ ಜೊತೆ ನಿಮ್ಮ ಮುಂದೆ. ಟೇಕ್ ಕೇರ್, ಬಾಯ್.